ಅದರಲ್ಲೂ ಸನ್ರೈಸರ್ಸ್ ಹೈದರಾಬಾದ್ನ ಓನರ್ ಆಗಿರುವಂತಹ ಕಾವ್ಯ ಮಾರನ್ ಅವರನ್ನ ನೋಡಿದಂತಹ ಅಭಿಮಾನಿಗಳು ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಡ್ತಾರೆ, ಅವರ ಕ್ರೇಜ್ ಎಷ್ಟಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ದಾರೆ. ಇಂತಹ ಕಾವ್ಯ ಮಾರನ್ ಇದೀಗ CSK ತಂಡದ ಮ್ಯಾನೇಜ್ಮೆಂಟ್ ಅನ್ನ ಈ ಮಿನಿ ಆಕ್ಷನ್ ನಲ್ಲಿ ಮಂಗ ಮಾಡಿದ್ರ ಎನ್ನುವ ಒಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಒಳ್ಳೆ ಪ್ಲೇಯರ್ಸ್ ಅನ್ನ ದುಬಾರಿ ಮೊತ್ತ ಆದರೂ ಪರವಾಗಿಲ್ಲ, ನಾವು ಈ ಬಾರಿ ಒಳ್ಳೆ ಟೀಮ್ ಕಟ್ಟಬೇಕು, ಕಪ್ಪನ್ನ ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಒಂದು ಹುಮ್ಮಸ್ಸಿನಲ್ಲಿ CSK ಟೀಮ್ನ ಮ್ಯಾನೇಜ್ಮೆಂಟ್ ಅಂದ್ರೆ ಸೆಲೆಕ್ಟರ್ ಟೀಮ್ ಏನಿತ್ತು ಆ ಟೀಮ್ ಈ ಮಿನಿ ಆಕ್ಷನ್ ನಲ್ಲಿ ಪಾಲ್ಗೊಂಡಿತ್ತು. ಮುಂಚೆಯಿಂದ ಒಂದು ಟ್ಯಾಗ್ಲೈನ್ CSKಗೆ ಬಂದಿತ್ತು. ಏನಪ್ಪಾ ಅಂತಂದ್ರೆ CSK ಟೀಮ್ ಅಂದ್ರೆ ಏನು ಅಂತಂದ್ರೆ ಅಂಕಲ್ಗಳ ಟೀಮ್, ಡ್ಯಾಡಿಗಳ ಟೀಮ್, ಅಲ್ಲಿರೋರೆಲ್ಲ ವಯಸ್ಸಾಗಿರೋರು, ಯಂಗ್ಸ್ಟರ್ಸ್ಗೆ ಅಲ್ಲಿ ಅವಕಾಶ ಇಲ್ಲ, ಈ ರೀತಿಯ ಒಂದಷ್ಟು ಟ್ರೋಲ್ಗಳು ನೆಕ್ಸ್ಟ್ ಲೆವೆಲ್ಗಾಗಿತ್ತು. CSK ಮ್ಯಾನೇಜ್ಮೆಂಟ್ಗೆ ಕಾವ್ಯ ಮಾರನ್ ಅವರು ಸರಿಯಾಗಿ ಚಳ್ಳೆ ಹಣ್ಣನ್ನ ತಿನ್ನಿಸಿದ್ದಾರೆ. ಕೇವಲ 30 ಲಕ್ಷ ಮೂಲ ಬೆಲೆ ಇದ್ದಂತಹ ಈ ಇಬ್ಬರು ಆಟಗಾರರನ್ನ ಜಿದ್ದಿಗೆ ಬಿದ್ದಂತೆ CSK ಬಿಡ್ ಮಾಡುವ ಮೂಲಕ 14.2 ಇಬ್ಬರು ಆಟಗಾರರಿಗೂ ಟೋಟಲ್ 28.4 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡುವ ಮೂಲಕ ಒಂದು ಅಚ್ಚರಿಯನ್ನ ಮೂಡಿಸ್ತು ಅಂತ ಹೇಳ್ಬೋದು. ಇಬ್ಬರು ಆಟಗಾರರ ಮೂಲ ಬೆಲೆ ಏನು 30 ಲಕ್ಷ ಇತ್ತು, ಅದು 14 ಕೋಟಿ ದಾಟುವ ಹಾಗೆ ಮಾಡಿದ್ದು ಇದೇ ಕಾವ್ಯ ಮಾರನ್. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL ಮಿನಿ ಆಕ್ಷನ್ 2026 ಸೀಸನ್ ಬರ್ತಾ ಇದೆ. ಅದಕ್ಕೆ ಒಂದು ಮಿನಿ ಆಕ್ಷನ್ ಕೂಡ ನಡೆದಿತ್ತು. ಆ ಮಿನಿ ಆಕ್ಷನ್ ನಿನ್ನೆ ನಡೆದದ್ದು ಆಗಿದೆ. ಸಾಕಷ್ಟು ಟೀಮ್ಗಳು ಸಾಕಷ್ಟು ಪ್ಲೇಯರ್ಸ್ಗಳನ್ನ ತಮ್ಮ ಟೀಮ್ಗೆ ಸೇರಿಸ್ಕೊಂಡಿದ್ದಾರೆ. ಅದರಲ್ಲೂ ಸನ್ರೈಸರ್ಸ್ ಹೈದರಾಬಾದ್ನ ಓನರ್ ಆಗಿರುವಂತಹ ಕಾವ್ಯ ಮಾರನ್ ಇವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. IPL ಮ್ಯಾಚ್ಗಳು ನಡಿಬೇಕಾದ್ರೆ ಪ್ರತಿ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ನ ಪ್ರತಿ ಮ್ಯಾಚ್ ಇದ್ದಾಗಲೂ ಕೂಡ ಇವರು ಸ್ಟೇಡಿಯಂನಲ್ಲಿ ಇರ್ತಾರೆ. ಸ್ಟೇಡಿಯಂನಲ್ಲಿ ಇದ್ದಾಗ ಪದೇ ಅವರ ಕಡೆಗೆ ಕ್ಯಾಮ್ರಾ ಪ್ಯಾನ್ ಆಗ್ತಾ ಇರುತ್ತೆ. ಅವರನ್ನ ನೋಡಿದಂತಹ ಅಭಿಮಾನಿಗಳು ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಡ್ತಾರೆ, ಅವರ ಕ್ರೇಜ್ ಎಷ್ಟಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇಂತಹ ಕಾವ್ಯ ಮಾರನ್ ಇದೀಗ CSK ತಂಡದ ಮ್ಯಾನೇಜ್ಮೆಂಟ್ ಅನ್ನ ಈ ಮಿನಿ ಆಕ್ಷನ್ ನಲ್ಲಿ ಮಂಗ ಮಾಡಿದ್ರ ಎನ್ನುವ ಒಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಈ ರೀತಿಯ ಸುದ್ದಿಗಳು ಓಡಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಈ ಸಾರಿಯ ಒಂದು ಮಿನಿ ಆಕ್ಷನ್ ಏನಿತ್ತು, ಆ ಮಿನಿ ಆಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕೇವಲ ಒಂದಷ್ಟು ಜನ ಬೆರಳೆಣಿಕೆಯಷ್ಟು ಪ್ಲೇಯರ್ಸ್ಗಳನ್ನ ಟೀಮ್ನಲ್ಲಿ ಇಟ್ಕೊಂಡು ಮಿಕ್ಕ ಎಲ್ಲ ಪ್ಲೇಯರ್ಗಳನ್ನ CSK ಟೀಮ್ ಬಿಡುವ ಮೂಲಕ ಅಂದ್ರೆ ಟೀಮಿಂದ ಕೈ ಬಿಡುವ ಮೂಲಕ ಬರೋಬ್ಬರಿ 55 ಕೋಟಿ ರೂಪಾಯಿ ದುಡ್ಡನ್ನ ಪರ್ಸ್ನಲ್ಲಿ ಇಟ್ಕೊಳ್ಳುವ ಮೂಲಕ IPL ಮಿನಿ ಆಕ್ಷನ್ಗೆ ರೆಡಿಯಾಗಿ ತಯಾರಾಗಿ ಬಂದಿತ್ತು. ಅವರ ಬಳಿ ಅವರ ಪರ್ಸ್ನಲ್ಲಿ 55 ಕೋಟಿ ರೂಪಾಯಿ ದುಡ್ಡಿತ್ತು. ಲಾಸ್ಟ್ ಸೀಸನ್ನಲ್ಲಿ ಆದಂತಹ ತಪ್ಪುಗಳು ಈ ಸೀಸನ್ನಲ್ಲಿ ಆಗಬಾರ್ದು ಎನ್ನುವ ಕಾರಣಕ್ಕೆ ಒಳ್ಳೆ ಪ್ಲೇಯರ್ಸನ್ನು ದುಬಾರಿ ಮೊತ್ತ ಆದರೂ ಪರವಾಗಿಲ್ಲ, ನಾವು ಈ ಬಾರಿ ಒಳ್ಳೆ ಟೀಮ್ ಕಟ್ಟಬೇಕು, ಕಪ್ಪನ್ನು ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಒಂದು ಹುಮ್ಮಸ್ಸಿನಲ್ಲಿ CSK ಟೀಮ್ನ ಮ್ಯಾನೇಜ್ಮೆಂಟ್ ಅಂದರೆ ಸೆಲೆಕ್ಟರ್ ಟೀಮ್ ಏನಿತ್ತು ಆ ಟೀಮ್ ಈ ಮಿನಿ ಆಕ್ಷನ್ನಲ್ಲಿ ಪಾಲ್ಗೊಂಡಿತ್ತು. ಅದರಲ್ಲೂ CSK ಟೀಮ್ನ ಮ್ಯಾನೇಜ್ಮೆಂಟ್ ಏನಿದೆ, ಈ ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ ಆಗಿರುವಂತಹ ಋತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ ಹಾಗೂ ಮತೀಶ್ ಪತಿರಾಣ, ಶಿವಂ ದುಬೆ, MS ಧೋನಿ ಈ ತರಹದ ಒಂದಷ್ಟು ಪ್ಲೇಯರ್ಸ್ಗಳ ಕಡೆಗೆ ಮಾತ್ರ ಗಮನವನ್ನ ಕೊಟ್ಟಿತ್ತು. ಬಿಟ್ರೆ ಜಡೇಜಾ ಅವರನ್ನ ಬೇರೆ ಟೀಮ್ಗೆ ಕಳಿಸಿ ಬೇರೆ ಟೀಮ್ನಿಂದ ಒಬ್ಬ ಆಟಗಾರನ ಅಂದ್ರೆ ಸಂಜು ಸ್ಯಾಮ್ಸನ್ ಅನ್ನ CSK ತಂಡಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಆಗಿತ್ತು. ಆದರೆ ಈ ಕೆಲವೊಂದಷ್ಟು ಆಟಗಾರರನ್ನ ಟೀಮ್ನಲ್ಲಿ ಉಳಿಸ್ಕೊಂಡು ಮಿಕ್ಕ ಎಲ್ಲ ಆಟಗಾರರನ್ನ ಟೀಮ್ನಿಂದ ಕೈಬಿಟ್ಟಿತ್ತು. ಕಾರಣ ಏನಪ್ಪಾ ಅಂತಂದ್ರೆ 2025 IPL ಸೀಸನ್ನಲ್ಲಿ CSK ಆಡಿದಂತಹ 14 ಮ್ಯಾಚ್ಗಳಲ್ಲಿ ಗೆದ್ದಂಥದ್ದು ಕೇವಲ 4 ಮ್ಯಾಚ್. ಓವರ್ ಆಲ್ 10 ಮ್ಯಾಚ್ಗಳನ್ನ ಸೋತಿತ್ತು. 10 ಮ್ಯಾಚ್ಗಳನ್ನ ಸೋಲುವುದರ ಮೂಲಕ ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನ ಅಂದ್ರೆ 10ನೇ ಸ್ಥಾನದಲ್ಲಿ CSK ಟೀಮ್ ಇತ್ತು. ಯಾವಾಗ ಈ ರೀತಿಯ ಒಂದು ಪ್ರದರ್ಶನ CSK ಟೀಮಿಂದ ಬಂತೋ, ಮುಂಚೆಯಿಂದ ಒಂದು ಟ್ಯಾಗ್ಲೈನ್ CSKಗೆ ಬಂದಿತ್ತು. ಏನಪ್ಪಾ ಅಂತಂದ್ರೆ CSK ಟೀಮ್ ಅಂದ್ರೆ ಏನು ಅಂತಂದ್ರೆ ಅಂಕಲ್ಗಳ ಟೀಮ್, ಡ್ಯಾಡಿಗಳ ಟೀಮ್, ಅಲ್ಲಿರೋರೆಲ್ಲ ವಯಸ್ಸಾಗಿರೋರು, ಯಂಗ್ಸ್ಟರ್ಸ್ಗೆ ಅಲ್ಲಿ ಅವಕಾಶ ಇಲ್ಲ, ಈ ರೀತಿಯ ಒಂದಷ್ಟು ಟ್ರೋಲ್ಗಳು ನೆಕ್ಸ್ಟ್ ಲೆವೆಲ್ಗಾಗಿತ್ತು. ಅದರ ಜೊತೆಗೆ ಲಾಸ್ಟ್ ಇಯರ್ ಅಂದರೆ 2025 ಸೀಸನ್ನ IPLನಲ್ಲಿ CSK ಪ್ರದರ್ಶನವನ್ನು ನೋಡಿದಂತಹ ಮ್ಯಾನೇಜ್ಮೆಂಟ್ಗೂ ಸಹ ಇದು ನಿಜ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿ ಕೇವಲ ಒಂದಷ್ಟು ಜನ ಆಟಗಾರರನ್ನ ಮಾತ್ರ ಟೀಮ್ನಲ್ಲಿ ಇಟ್ಕೊಂಡು ಎಲ್ಲರನ್ನೂ ಬಿಡುವ ಮೂಲಕ ಒಂದು ಯಂಗ್ ಟೀಮ್ ಕಟ್ಟಬೇಕು, ಈ ಬಾರಿಯ IPLನಲ್ಲಿ ಪರ್ಫೆಕ್ಟ್ ಆದಂತಹ ಫೈಟನ್ನು ಕೊಡುವ ಮೂಲಕ ಕಪ್ಪನ್ನು ಗೆಲ್ಲಬೇಕು ಎನ್ನುವ ದೃಷ್ಟಿಯಿಂದ ಒಂದು ಟೀಮನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿ ಬಂದಿದ್ದಂತಹ CSK ಮ್ಯಾನೇಜ್ಮೆಂಟ್ಗೆ
ಕಾವ್ಯ ಮಾರನ್ ಅವರು ಸರಿಯಾಗಿ ಚಳ್ಳೆ ಹಣ್ಣನ್ನ ತಿನ್ಸಿದ್ದಾರೆ. ಅದರಲ್ಲೂ ಅನ್ಕ್ಯಾಪ್ಡ್ ಆಟಗಾರರು ಅಂದ್ರೆ ಇವರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಇವರು ತೊಡಗಿಸ್ಕೊಂಡಿರ್ತಾರೆ. ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂತಹ ಒಂದಷ್ಟು ಮ್ಯಾಚ್ಗಳನ್ನ ಆಡಿರೋದಿಲ್ಲ. ಅದರ ಜೊತೆಗೆ ಭಾರತೀಯ ತಂಡಕ್ಕೆ ಅಂದ್ರೆ ಇಂಟರ್ನ್ಯಾಷನಲ್ ತಂಡಕ್ಕೆ ಪದಾರ್ಪಣೆ ಕೂಡ ಮಾಡಿರೋದಿಲ್ಲ. ಇಂತಹ ಆಟಗಾರರನ್ನ ಅನ್ಕ್ಯಾಪ್ಡ್ ಆಟಗಾರರು ಅಂತಾರೆ. ಸೊ ಆ ರೀತಿಯ ಅನ್ಕ್ಯಾಪ್ಡ್ ಆಟಗಾರರು ಈ ಬಾರಿಯ ಮಿನಿ ಆಕ್ಷನ್ ನಲ್ಲಿ ಸಾಕಷ್ಟು ಜನ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಪ್ರಶಾಂತ್ ವೀರ್ ಹಾಗೂ ಕಾರ್ತಿಕ್ ಶರ್ಮಾ ಈ ಇಬ್ಬರು ಪ್ಲೇಯರ್ಗಳು ಸಹ ಈ ಆಕ್ಷನ್ ನಲ್ಲಿ ಇದ್ರು. ಈ ಪ್ಲೇಯರ್ಸ್ ಇಬ್ರು ಏನಿದ್ದಾರೆ ಇವರಿಬ್ರು ಕೂಡ ಚೆನ್ನೈ ತಂಡಕ್ಕೆ ಇದೀಗ ಸೇರ್ಪಡೆಗೊಂಡಿದ್ದಾರೆ. ಆದರೆ ಇವರು ಚೆನ್ನೈ ತಂಡಕ್ಕೆ ಸೇರ್ಪಡೆಗೊಂಡ ಮೊತ್ತ ಇದೆಯಲ್ಲ ಅದನ್ನ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಚೆನ್ನೈ ಟೀಮ್ ಈ ಇಬ್ಬರು ಆಟಗಾರರನ್ನ ಖರೀದಿ ಮಾಡಿರೋದು 14.2 ಕೋಟಿಯನ್ನ ಕೊಟ್ಟು. ಅಂದ್ರೆ ಈ ಇಬ್ಬರು ಆಟಗಾರರಿಗೋಸ್ಕರನೇ ಅಂದ್ರೆ ಅನ್ಕ್ಯಾಪ್ಡ್ ಆಟಗಾರರಿಗೋಸ್ಕರ ಚೆನ್ನೈ ಟೀಮ್ 28.4 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ. ಹಂಗಂತ ಇವರ ಮೂಲ ಬೆಲೆ ಎಷ್ಟಿತ್ತು ಅನ್ನೋದನ್ನ ನೀವು ನೋಡೋದಾದ್ರೆ ಕೋಟಿ ಲೆಕ್ಕದಲ್ಲಿರಲಿಲ್ಲ. ಬದಲಾಗಿ ಇವರ ರಿಜಿಸ್ಟ್ರೇಷನ್ ಅನ್ನ ಕೇವಲ 30 ಲಕ್ಷ ಮೂಲ ಬೆಲೆ ಇದ್ದಂತಹ ಈ ಇಬ್ಬರು ಆಟಗಾರರನ್ನ ಜಿದ್ದಿಗೆ ಬಿದ್ದಂತೆ CSK ಬಿಡ್ ಮಾಡುವ ಮೂಲಕ 14.2 ಇಬ್ಬರು ಆಟಗಾರರಿಗೂ ಟೋಟಲ್ 28.4 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡುವ ಮೂಲಕ ಒಂದು ಅಚ್ಚರಿಯನ್ನ ಮೂಡಿಸ್ತು ಅಂತ ಹೇಳ್ಬೋದು. ಆದರೆ ಈ ಒಂದು ಬಿಡ್ಡಿಂಗ್ ಇಷ್ಟರ ಮಟ್ಟಕ್ಕೆ ನಡೆಯೋದಕ್ಕೆ ಕಾರಣ ಏನು ಅಂತಂದ್ರೆ SRH ತಂಡದ ಓನರ್ ಆಗಿರುವಂತಹ ಕಾವ್ಯ ಮಾರನ್. ಯಾಕಪ್ಪ ಏನಾಯ್ತು ಈ ಆಕ್ಷನ್ ನಲ್ಲಿ ಕಾವ್ಯ ಮಾರನ್ ಏನ್ ಮಾಡಿದ್ರು ಅಂತ ನೀವು ಕೇಳಬಹುದು. ಹೌದು, ಈ ಇಬ್ಬರು ಆಟಗಾರರ ವಿಷಯದಲ್ಲಿ ಈ ಆಟಗಾರರು ನನಗ್ ಬೇಕು ಎನ್ನುವ ನಿಟ್ಟಿನಲ್ಲಿ SRH ಹಾಗೂ CSK ಎರಡೂ ತಂಡದ ಮ್ಯಾನೇಜ್ಮೆಂಟ್ ಬ್ಯಾಕ್ ಟು ಬ್ಯಾಕ್ ಬಿಡ್ ಅನ್ನ ಕೂಗಿದ್ವು. 14 ಕೋಟಿಯವರೆಗೂ ಸಹ ಕಾವ್ಯ ಮಾರನ್ ಈ ಇಬ್ಬರು ಆಟಗಾರರ ಮೇಲೆ ಬಿಡ್ ಮಾಡುವ ಮೂಲಕ 14 ಕೋಟಿ ದಾಟಿದ ನಂತರ ಸೈಲೆಂಟ್ ಆಗ್ತಾರೆ. 30 ಲಕ್ಷ ರೂಪಾಯಿಗೆ ತಮ್ಮ ಮೂಲ ಬೆಲೆಯನ್ನ ಘೋಷಣೆ ಮಾಡಿಕೊಂಡಿದ್ದಂತಹ ಇಬ್ಬರು ಆಟಗಾರರಿಗೆ 14 ಕೋಟಿ ರೂಪಾಯಿ ಸಿಗೋದಕ್ಕೆ ಕಾರಣ ಆಗಿದ್ದು ಕಾವ್ಯ ಮಾರನ್ ಅವರ ಈ ನಡೆ. ಸೊ ಇಬ್ಬರು ಆಟಗಾರರಿಗೆ ತನ್ನ ಬಳಿ ಇದ್ದ 55 ಕೋಟಿ ದುಡ್ಡಲ್ಲಿ ಇಬ್ಬರು ಆಟಗಾರರಿಗೆ 28.4 ಕೋಟಿ ಕೊಡುವ ಮೂಲಕ ಈ ಇಬ್ಬರು ಆಟಗಾರರನ್ನ CSK ಈಗ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ಈ ಆಕ್ಷನ್ ಮುಗಿದ ಆದ್ಮೇಲೆ ಕಾವ್ಯ ಮಾರನ್ ಅವರ ಫೇಸ್ ನಲ್ಲಿ ಒಂದು ನಗು ಇತ್ತು. ಅದರ ಜೊತೆಗೆ ಈ ಆಕ್ಷನ್ ನಲ್ಲಿ ಈ ಇಬ್ಬರು ಆಟಗಾರರು SRH ತಂಡದ ಪಾಲ್ ಆಗಲಿಲ್ಲ ಅಂದ್ರೂ ಕೂಡ CSK ತಂಡದ ಪಾಲ್ ಆದ್ರೂ ಕೂಡ ಕೊನೆಯಲ್ಲಿ ಅವರು ಥಮ್ಸಪ್ ಅನ್ನ ತೋರಿಸುವ ಮೂಲಕ ಒಂದು ಸ್ಮೈಲ್ ಅನ್ನ ಕೊಟ್ಟರು. ಇದರಿಂದ ಗೊತ್ತಾಗಿದ್ದು CSK ತಂಡದ ಮ್ಯಾನೇಜ್ಮೆಂಟ್ ಅನ್ನ ಅಥವಾ ಈ ಇಬ್ಬರು ಆಟಗಾರರ ಮೂಲ ಬೆಲೆ ಏನು 30 ಲಕ್ಷ ಇತ್ತು ಅದು 14 ಕೋಟಿ ದಾಟುವ ಹಾಗೆ ಮಾಡಿದ್ದು ಇದೇ ಕಾವ್ಯ ಮಾರನ್. ಸೊ ಇದರಲ್ಲೂ ಕೂಡ ಸ್ಟ್ರಾಟಜಿಯನ್ನು ನಾವು ನೋಡಬಹುದು. ಆಪೋಸಿಟ್ ಟೀಮ್ನಲ್ಲಿ ಆ ಟೀಮ್ನ ಪರ್ಸ್ನಲ್ಲಿ ಎಷ್ಟು ದುಡ್ಡಿದೆ, ಯಾವೆಲ್ಲ ಆಟಗಾರರನ್ನ ಖರೀದಿ ಮಾಡಬಹುದು, ಈ ಆಟಗಾರರು ಆ ಟೀಮ್ಗೆ ಹೋದ್ರೆ ಆ ಟೀಮ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಈ ರೀತಿಯ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಸಹ ಟೀಮ್ನ ಓನರ್ಗಳು ಹಾಗೂ ಮ್ಯಾನೇಜ್ಮೆಂಟ್ ಆಕ್ಷನ್ ನಲ್ಲಿ ಭಾಗವಹಿಸುತ್ತೆ. ಒಬ್ಬ ಪ್ಲೇಯರ್ ಒಂದು ಟೀಮ್ಗೆ ಹೋಗ್ತಾನೆ ಅಂತಂದ್ರೆ ಅದನ್ನ ಹೋಗದೇ ಇರುವ ರೀತಿ ತಡೆಯೋದಕ್ಕೆ ಏನ್ ಬೇಕು ಅದನ್ನ ಬೇರೆ ಟೀಮ್ನ ಮ್ಯಾನೇಜ್ಮೆಂಟ್ಗಳು ಮಾಡ್ತವೆ. ಜೊತೆಗೆ ಆ ಟೀಮ್ಗಳ ಬಳಿ ಇರುವ ಅಂದ್ರೆ ಅವರ ಪರ್ಸ್ನಲ್ಲಿ ಇರುವ ದುಡ್ಡನ್ನ ಬೇಗ ಖಾಲಿ ಮಾಡುವ ಪ್ರಯತ್ನವನ್ನ ಸಹ ಮಾಡ್ತಾರೆ ಓನರ್ಗಳು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ IPL ಟೈಮ್ನಲ್ಲಿ ಸ್ಟೇಡಿಯಂ ಒಳಗಡೆ ನಡೆಯುವಂತಹ ಮ್ಯಾಚ್ನ ಸ್ಟ್ರಾಟರ್ಜಿನೇ ಬೇರೆ. ಆದರೆ ಆ ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆ ಟೀಮ್ ಕಟ್ತಾರಲ್ಲ ಆಕ್ಷನ್ನಲ್ಲಿ, ಇಲ್ಲಿ ನಡೆಯುವಂತಹ ಸ್ಟ್ರಾಟರ್ಜಿನೇ ಬೇರೆ. ಈ ಸ್ಟ್ರಾಟರ್ಜಿಯ ಸಲುವಾಗಿ ನಿನ್ನೆ ಕಾವ್ಯ ಮಾರನ್ ಅವರು ತೆಗೆದುಕೊಂಡಂತಹ ನಡೆ ಏನಿದೆ ಅದು ನಿಜವಾಗ್ಲೂ ಒಂದು ಪರ್ಫೆಕ್ಟ್ ಸ್ಟ್ರಾಟರ್ಜಿ ಆಗಿತ್ತು. ಒಬ್ಬ ಟೀಮ್ ಓನರ್ ಆಗಿ ಯಾವ ರೀತಿ ಥಿಂಕ್ ಮಾಡಬೇಕು ಅದನ್ನ ಥಿಂಕ್ ಮಾಡುವ ಮೂಲಕ ಚೆನ್ನೈ ತಂಡಕ್ಕೆ ದುಬಾರಿಯಾಗಿ ಕಾವ್ಯ ಮಾರನ್ ಅವರು ಮಾರ್ಪಟ್ಟರು ನಿನ್ನೆಯ ಆಕ್ಷನ್ ನಲ್ಲಿ ಅಂತಂದ್ರೆ ತಪ್ಪಾಗಲ್ಲ. ಓವರ್ ಆಲ್ ಈ ಸೀಸನ್ ನಲ್ಲಿ ಇಷ್ಟು ದಿನಗಳ ಕಾಲ CSK ಅಂಕಲ್ ಟೀಮ್, ಡ್ಯಾಡೀಸ್ ಟೀಮ್ ಅಂತ ಏನು ಕರೆಸ್ಕೊತಾ ಇತ್ತು, ಇಂತಹ CSK ಇದೀಗ ಒಂದು ಯಂಗ್ ಟೀಮ್ ಅನ್ನ ಕಟ್ಕೊಂಡು ಈ ಬಾರಿಯ IPLಗೆ ಬರ್ತಾ ಇದೆ. ಈ ಬಾರಿಯ IPL ನಲ್ಲೂ ಕೂಡ CSK ತಂಡದಲ್ಲಿ ಸ್ಟಾರ್ ಪ್ಲೇಯರ್ ಅಂತ ಗುರುತಿಸಿಕೊಂಡಿರುವಂತಹ MS ಧೋನಿ ಈ ಬಾರಿಯೂ ಕೂಡ ಆಡ್ತಾ ಇದ್ದಾರೆ. ಅವರನ್ನ 4 ಕೋಟಿ ರೂಪಾಯಿ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿತ್ತು CSK. ಸೊ ಓವರ್ ಆಲ್ CSK ಟೀಮ್ ಈ ಬಾರಿ ಒಂದು ಅದ್ಭುತ ತಂಡದೊಂದಿಗೆ IPL ಆಡೋದಕ್ಕೆ ಬರ್ತಾ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡಿದಾಗ? ಜೊತೆಗೆ SRHನ ಓನರ್ ಆಗಿರುವಂತಹ ಕಾವ್ಯ ಮಾರನ್ ಅವರ ಚಾಣಾಕ್ಷ ನಡೆಯನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.